11/6/2026 ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಮಹಾ ಸಮಾವೇಶ ಇದೆ. ಈ ಸಮಾವೇಶದ ಉದ್ದೇಶ ಈ ನೂತನ ಮುಖ್ಯಮಂತ್ರಿ ಆಗಿದ್ದ ಡಿ.ಕೆ. ಶಿವಕುಮಾರ್ ಅವರನ್ನು ಅಭಿನಂದನೆ ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಜೊತೆಗೆ ಏನು ದಲಿತರಲ್ಲಿ ಅತ್ಯಂತ ಹಿರಿಯರಾದಂಥ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರನ್ನು ಕೈ ಬಿಟ್ಟಿರೋದನ್ನು ನಾವು ಈ ಸಂದರ್ಭದಲ್ಲಿ ಸಹಿಸೋದಿಲ್ಲ. ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರು ದಲಿತ ಚಳುವಳಿಯ ಮೂಲ ಸೆಲೆ ಹಾಲ್ದಲೆ ಒಬ್ಬ ಅತ್ಯಂತ ಪ್ರತಿಭಾವಂತ ಈ ಸಮಾಜಕ್ಕೆ ಹೋರಾಟಗಾರರು. ಅಂಥವರನ್ನ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರುವಂಥದ್ದು ಇವತ್ತು ಇಡೀ ದಲಿತ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಕೂಡಲೇ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರನ್ನ ಸಚಿವ ಸಂಪುಟಕ್ಕೆ ಸೇರಿಸಬೇಕು, ಪ್ರಬಲ ಖಾತೆಯನ್ನು ಕೊಡಬೇಕು ಅಂತ ಈ ಸಮಾವೇಶದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈ ಮೂಲ ಸಂವಿಧಾನದಕ್ಕೆ ಗೌರವ ಬರಬೇಕಾದ್ರೆ ಈ ಪರಿಶಿಷ್ಟ ಜಾತಿನಲ್ಲಿ ಮತ್ತಷ್ಟು 5 ಸಚಿವರುಗಳನ್ನು ಪ್ರಬಲ ಖಾತೆಯನ್ನು ಕೊಟ್ಟು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀವಿ. ಹಾಗೇನೆ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರು ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಚಾಮರಾಜನಗರದಿಂದ ಬೀದರ್ವರೆಗೆ ಮಾನವ ಸರಪಳಿಯನ್ನು ಏರ್ಪಡಿಸಿ ಸಂವಿಧಾನದ ಪೀಠಿಕೆಯನ್ನು ಓದಿಸಿ ಇಡೀ ಸಂವಿಧಾನಕ್ಕೆ ಗೌರವವನ್ನು ಸಂದಾಯ ಮಾಡಿರುವಂಥ ಯಾರಾದರೂ ಒಬ್ಬ ಗೌರವಾನ್ವಿತ ಒಬ್ಬ ಮಂತ್ರಿ ಇದ್ದರೆ ಅವರು ಏಕೈಕ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರು. ಅವರು ವೈದ್ಯರು, ಅವ್ರಿಗೆ ಗೌರವವನ್ನು ಕೊಡುವಂಥದ್ದನ್ನು ಈ ಸರ್ಕಾರ ಮಾಡಬೇಕಾಗಿದೆ. ಮತ್ತೆ ಈ ಪ್ರತಿಭಾವಂತರನ್ನು ಉಳಿಸ್ಕೋಬೇಕು. ಪ್ರತಿಭಾವಂತರನ್ನ ಉಳಿಸ್ಕೊಳ್ಳೋದ್ರ ಮೂಲಕ ಇಡೀ ಸಚಿವ ಸಂಪುಟಕ್ಕೆ ಗೌರವ ಬರ್ತದೆ. ಇಲ್ಲದೆ ಹೋದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಡಾಕ್ಟರ್ ಎಚ್.ಸಿ. ಮಾದೇವಪ್ಪರವ್ರನ್ನ ನೀವು ಸಚಿವರನ್ನಾಗಿ ಮಾಡಲೇಬೇಕು. ಮಾಡದೆ ಹೋದರೆ ಅನೇಕ ಪ್ರತಿಭಟನೆಗಳನ್ನ ಎದುರಿಸಬೇಕಾಗ್ತದೆ ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಮೂಲ ಸಂಘಟನೆಯ ಸಂಘಟಕರು, ಹೋರಾಟಗಾರರು, ಅನೇಕ ದಲಿತ ಚಳವಳಿಯ ನಾಯಕರುಗಳು ಎಲ್ಲನೂ ಕೂಡ ಪಾಲ್ಗೊಳ್ತೇವೆ. ಈ ಒಂದು 11ನೇ ತಾರೀಕು ನಡೆಯುವಂತಹ ಐತಿಹಾಸಿಕ ಸಮಾವೇಶ ಏನಿದೆ, ಈ ಸಮಾವೇಶ ದಲಿತ ಅಥವಾ ಪರಿಶಿಷ್ಟ ಕಾಂಗ್ರೆಸ್ನ ಮುಖಂಡರುಗಳಿಗೆ ಅಥವಾ ಇತರೆ ಪಕ್ಷದ ಮುಖಂಡರುಗಳು ಶಕ್ತಿ ತುಂಬುವಂತ ಇದು ಮಹಾ ಹೋರಾಟ. ಈ ಹೋರಾಟ ಏನಿದೆ ಇವತ್ತಿನ ದಿನ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಭಾವಂತರನ್ನು ತುಳಿಯುವಂತ ಕೆಲಸ ಮಾಡ್ತಾ ಇದೆ. ಅದರ ಮೊದಲನೇ ಹೆಜ್ಜೆಯಾಗಿ ಡಾಕ್ಟರ್ ಮಾದೇವಪ್ಪರವರನ್ನ ನೀವು ಅಪಮಾನಕರವಾಗಿ ನಡೆಸ್ಕೊಂಡ್ರೆ ಇಡೀ ದಲಿತ ಸಮಾಜಕ್ಕೆ ಅಪಮಾನ ಆಗ್ತದೆ. ನಾವು ಸಹಿಸೋದಿಲ್ಲ. ಈ ಒಂದು ದೊಡ್ಡ ಸಮಾಜ ಕಳೆದ ಚುನಾವಣೆಯಲ್ಲಿ 135 MLAಗಳನ್ನು ಗೆಲ್ಲಿಸಿಕೊಡೋದ್ರ ಮೂಲಕ ಚಿತ್ರದಲ್ಲಿ 7-8 ಶೋಷಿತರ ಸಮಾವೇಶ, 7-8 ಲಕ್ಷ ಶೋಷಿತರ ಸಮಾವೇಶದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ 75-80ರಷ್ಟು ಮತದಾನವನ್ನು ಮಾಡಿದ್ದೇವೆ. ಮತದಾನವನ್ನು ಮಾಡಿ ಅತ್ಯಂತ ದೊಡ್ಡ ಮತದ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದೆ. ಆ ಶಾಸಕರನ್ನ 2028ಕ್ಕೆ ಇದೇ ಥರದ ಒಂದು ಕ್ಯಾಬಿನೆಟ್ ಬರಬೇಕು ಅಂತ ಅಂದರೆ ಮಾದೇವಪ್ಪರಂತ ಒಬ್ಬ ಶಕ್ತಿದಾಯಕವಾದಂಥ ಪ್ರತಿಭಾವಂತ ಇಡೀ ಸಮಾಜದ ಏನು ಈ ಸಾಮಾಜಿಕ ನ್ಯಾಯಕ್ಕೆ ಗೌರವವನ್ನು ತಂದುಕೊಟ್ಟಂತಹ, ಇಡೀ ಸಂವಿಧಾನವನ್ನು ವೈಭವೀಕರಿಸಿ ಸಂವಿಧಾನಕ್ಕೆ ಒಂದು ಹೆಚ್ಚು ಗೌರವವನ್ನು ಘನತೆಯನ್ನು ತಂದುಕೊಟ್ಟಂತಹ ಡಾಕ್ಟರ್ ಎಚ್.ಸಿ. ಮಾದೇವಪ್ಪರನ್ನ ಮರಳಿ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು, ಮತ್ತೆ ಪ್ರಬಲ ಖಾತೆಯನ್ನು ಕೊಡಬೇಕು, ಮತ್ತೆ ದಲಿತರಿಗೆ ಮತ್ತಷ್ಟು 5 ಸಚಿವರುಗಳನ್ನು ಕೊಡಬೇಕು ಅಂತ ಹೇಳಿ ಈ ಸಮಾವೇಶದ ಉದ್ದೇಶ ಆಗಿದೆ. ಆ ದಿನ ನಾವು ತೀರ್ಮಾನವನ್ನು ಕೈಗೊಳ್ತೇವೆ. 11ನೇ ತಾರೀಕು ಏನಾದರೂ ಕೂಡ ಅದು ಒಳಗಡೆ ಮುಖ್ಯಮಂತ್ರಿಗಳು ತಮ್ಮ ತೀರ್ಮಾನವನ್ನು ಪ್ರಕಟಿಸ್ತಾ ಹೋದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಚಳುವಳಿಯನ್ನು ಮಾಡ್ತೇವೆ ಅಂತ ಹೇಳಿ ಆ ಸಮಾವೇಶದಲ್ಲಿ ನಾವು ಎಚ್ಚರಿಕೆಯ ಸಮಾವೇಶ, ಅದು ಎಚ್ಚರಿಕೆ ಹೆಜ್ಜೆ. ನಾವೆಲ್ಲರೂ ಜಾಗೃತರಾಗಿದ್ದೇವೆ, ಉಗ್ರ ಹೋರಾಟವನ್ನು ಮಾಡ್ತೇವೆ. ನಿಮ್ಮ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ, ನಿಮ್ಮನ್ನು ಅಭಿನಂದನೆ ಮಾಡ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅವರನ್ನು ನಾವೆಂದೂ ವಿರೋಧ ಮಾಡಿಲ್ಲ. ಆದರೆ ನಮ್ಮವರನ್ನ ನೀವು ಅಪಮಾನಕರ ರೀತಿಯಲ್ಲಿ ನಡೆಸ್ಕೋಬಾರ್ದು. ಈ ಸಮುದಾಯದ ಮಾದೇವಪ್ಪನಂತರಂತ ಪ್ರತಿಭಾವಂತ ಸಾಮಾಜಿಕ ನ್ಯಾಯಕ್ಕೆ ಗೌರವ ಕೊಟ್ಟಂತಹ ಸಂವಿಧಾನದ ಘನತೆಯನ್ನು ಎತ್ತಿ
ಹಿಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ ಮತ್ತು ದಲಿತ ಚಳವಳಿಯ ಮೂಲ ಸೆಲೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಗೌರವ ಕೊಟ್ಟು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಸ್ಕೋಬೇಕು ಅಂತೇಳಿ ಅವ್ರು ಗೌರವಿತವನ್ನು ನಡೆಸ್ಕೋಬೇಕು ಅಂತೇಳಿ ನಾನು ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ, ನಾನು ಜಂಬೂದೀಪ ಸಿದ್ದರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದ ಕಾರ್ಯಾಧ್ಯಕ್ಷ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನಿರಂತರವಾಗಿ ನಮ್ಮ ದಲಿತ ಸಮುದಾಯವನ್ನು ಹತ್ತಿಕ್ಕುವಂಥ, ಶೋಷಣೆ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ನೋಡಿ, ಇತ್ತೀಚೆಗೆ ಏನು ಹೊಸ ಮುಖ್ಯಮಂತ್ರಿಗಳು ಬಂದರು ಈ ರಾಜ್ಯಕ್ಕೆ, ಅವರ ಮೊದಲ ಸಂಪುಟದಲ್ಲಿ ಮುಖ್ಯವಾಗಿ ನಮ್ಮ ಸಮುದಾಯದ, ವಿಶೇಷವಾಗಿ ನಮ್ಮ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂಥ ಸಚಿವರಿಗೆ ಒಳ್ಳೆ ಖಾತೆ ಕೊಡಲಿಲ್ಲ. ನಾವೆಲ್ಲ ಒಂದು ಕನ್ಸ್ಕೊಂಡಿದ್ದು, ಬಹುಶಃ ಸಿಎಂ ಅಂತೂ ಆಗಲಿಲ್ಲ, ನಮ್ಮ ಸಮುದಾಯದ ಸೀನಿಯರ್ ಮಿನಿಸ್ಟರ್ಗೆ, ಪರ್ಟಿಕ್ಯುಲರ್ಲಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಡೆಪ್ಟಿ ಸಿಎಂ ಕೊಡ್ತಾರೆ ಅಂತ. ಹಾಗೆ KH ಮುನಿಯಪ್ಪ ಅವರು ಕೂಡ 2 ಸಾರಿ ಗೆದ್ದಿದ್ದಾರೆ, ಅವರು ಕೂಡ ಡೆಪ್ಟಿ ಸಿಎಂ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಅದೆಲ್ಲ ಸುಳ್ಳಾಗಿದೆ. ಹಂಗಾಗಿ ಜೊತೆಗೆ ಏನು ಇಷ್ಟು ವರ್ಷ, ಈ ಕಳೆದ 3 ವರ್ಷದಲ್ಲಿ ನಮ್ಮ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸ್ಥಾನ ಕೊಟ್ಟಿದ್ದರಿಂದ ಅವರು ಬಹಳ ಅಚ್ಚುಕಟ್ಟಾಗಿ ಆ ಖಾತೆಯನ್ನು ನಿರ್ವಹಿಸಿ ಒಳ್ಳೆ ಕೆಲಸ ಮಾಡಿದರೆ ಈ ಒಂದು ಸಮುದಾಯದ, ವಿಶೇಷವಾಗಿ SC ಜನಾಂಗದ ಮೇಲೆತ್ತುವಂತ ಕೆಲಸನ ಹೆಚ್ಚಾಗಿ ಮಾಡಿದ್ದಾರೆ. ಆದ್ರಿಂದ ಈಗ ನಮಗೆ ನಿರಾಶೆ ಆಗಿದೆ. ಅವರಿಗೆ ಖಾತೆ ಕೊಡದೇ ಇರುವಂತದ್ದು ನಮಗೆ ನಮ್ಮೆಲ್ಲರೂ ಕೂಡ ಬಹಳ ನಿರಾಶೆ ತಂದಿದೆ. ಆದ್ರಿಂದ ನಾವೆಲ್ಲರೂ ಕೂಡ ಒಂದು ಸ್ವಾಭಿಮಾನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ತಿಂಗಳು 11ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲರೂ ಕೂಡ ಒಂದು ಸ್ವಾಭಿಮಾನದ ಸಮಾವೇಶ, ಪ್ರತಿಭಟನಾ ಸಮಾವೇಶನ ಮಾಡ್ತಾ ಇದೀವಿ ಬಂಧುಗಳೇ. ಅದಕ್ಕಾಗಿ ತಾವೆಲ್ಲರೂ ಕೂಡ ಯಾರ್ಯಾರು ಸ್ವಾಭಿಮಾನಗಳಿದ್ರಿ, ಯಾರ್ಯಾರು ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ರಿ, ಯಾರ್ಯಾರಿಗೆ ನಮ್ಮ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಂಬಿಕೆ ಇದೆ, ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಫ್ರೀಡಂ ಪಾರ್ಕ್ಗೆ 11ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಬರಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಜೈ ಜಂಬೂದೀಪ. ಜೈ ಭೀಮ್ ಬಂಧುಗಳೇ, ಇದೇ ತಿಂಗಳು 11ನೇ ತಾರೀಕು 11/6/2026 ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇತ್ತೀಚಿನ ವಿದ್ಯಮಾನಗಳನ್ನ ನಾವು ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಶೋಷಿತ ಸಮುದಾಯದಲ್ಲಿ, ಅಸ್ಪೃಶ್ಯ ಸಮುದಾಯದಲ್ಲಿ, ಬಲಿಷ್ಠವಾಗಿರ್ತಕ್ಕಂಥ ಸಮುದಾಯದಲ್ಲಿ, ಹಳೆ ಮೈಸೂರು ಪ್ರಾಂತ್ಯದ ಒಂದು ಭಾಗದಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ, ಪ್ರಜಾಪ್ರಭುತ್ವ, ಸಂವಿಧಾನದ ಪೀಠಿಕೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಎತ್ತಿಡಿದಿರ್ತಕ್ಕಂಥ ನಾಯಕರುಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ರು. ಅಂತಹ ನಾಯಕರುಗಳೆಲ್ಲ ಇಲ್ಲ ಇವಾಗ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ನಾವು ಮತದಾರರಾಗಿ ಬಂದಿದ್ದೇವೆ. ನಮ್ಮ ಮತವನ್ನೇ ತೆಗೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಒಬ್ಬೊಬ್ಬರೇ ನಮ್ಮ ನಾಯಕರನ್ನ, ಅವರಿಗೆ ಉನ್ನತ ಹುದ್ದೆಗಳನ್ನ ಕೊಡ್ತೀವಿ ಅಂತೇಳಿ ವಂಚಿಸಿ ಮೋಸ ಮಾಡಿ ಅವರೆಲ್ಲರೂ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಈಗಿರ್ತಕ್ಕಂತಹ ಹಿರಿಯ ನಾಯಕರುಗಳ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ದಲಿತ ಸಂಘಟನೆಗಳ ಸಕ್ರಿಯವಾಗಿ ಎಲ್ಲಾ ಸಂಘಟನೆಗಳಿಗೂ ತಾಯ್ತನದ ಹೃದಯವನ್ನು ತುಂಬಿರತಕ್ಕಂತಹ ಹಲವಾರು ನಾಯಕರಲ್ಲಿ ಅತ್ಯಂತ ನಾಯಕರಾಗಿರ್ತಕ್ಕಂತಹ ಎಚ್ ಸಿ ಮಹದೇವಪ್ಪನವರನ್ನ ಏನು ಈಗಾಗಲೇ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥ ತಮಗೆ ಗೊತ್ತಿದೆ. ಇದು ನಿಜವಾಗ್ಲೂ ಸಹ ನಾಯಕತ್ವವನ್ನು ನಾಶ ಮಾಡತಕ್ಕಂಥದ್ದು. ಒಂದು ಸಮುದಾಯದ ನಾಯಕನನ್ನ ನಾಶ ಮಾಡಿದ್ರೆ ಆ ಸಮುದಾಯ ತನಗೆ ತಾನೇ ನಾಶ ಆಗುತ್ತೆ ಅಂತಕ್ಕಂಥ ಸಂದೇಶ ಹೋಗ್ತದೆ. ಹಾಗಾಗಿ ದಿನಾಂಕ 11/6/2026ನೇ ದಿನದಲ್ಲಿ ನಡೀತಕ್ಕಂಥ ಪ್ರತಿಭಟನಾ ಸಮಾವೇಶದಲ್ಲಿ ನಾಡಿನ ಎಲ್ಲ ಜನರು ಭಾಗವಹಿಸಬೇಕು. ನಮ್ಮ ಸಮುದಾಯದಲ್ಲಿ, ಬಲಿಷ್ಠವಾಗಿರತಕ್ಕಂಥ ಸಮುದಾಯದಲ್ಲಿ ಇನ್ನೂ 5 ಜನಕ್ಕೆ ಪ್ರತಿಷ್ಠಿತವಾದಂತಹ ಮಂತ್ರಿ ಪದವಿಗಳನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಪ್ರಬಲವಾದಂತಹ ನಾಯಕತ್ವವನ್ನು ಉಳ್ಳಂತ ಸಮುದಾಯ ದಲಿತ ಸಮುದಾಯ. ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೊರಲಿನ ಒಂದು ಪ್ರತಿಭಟನೆಯ ಸಂದೇಶ ಇದೆ. ಹಾಗಾಗಿ ಪರಿಶಿಷ್ಟ ಸಮುದಾಯದ ಎಲ್ಲಾ ನಾಯಕರುಗಳನ್ನ ಸಾಮಾಜಿಕ ನ್ಯಾಯಕ್ಕೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಕ್ಕಂಥ ನಾಯಕರನ್ನ ನಾವು ಉಳಿಸಿಕೊಳ್ಳಲೇಬೇಕಾದಂತ ಸಂದರ್ಭ ಬಂದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಆ ಒಂದು ಪ್ರತಿಭಟನಾ ಸಮಾವೇಶವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್.